ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕರುಚಿ ಚಾನಲ್ಗೆ ಸ್ವಾಗತ. ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬಂದಿದ ತಕ್ಷಣ ಏನಾದರೂ ತಂಪಾಗಿ ಕುಡಿಬೇಕಪ್ಪ ಅಂತ ಅನಿಸುತ್ತೆ. ಹಾಗೂ ಈಗ ಮ್ಯಾಂಗೋ ಸೀಸನ್ ಕೂಡ ಇರೋದ್ರಿಂದ ಮಾವಿನ ಹಣ್ಣನ್ನು ಬಳಸ್ಕೊಂಡು ತುಂಬ ಡಿಫ್ರೆಂಟಾಗಿ ತಂಪಾಗಿ ಹಾಗೂ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಲಸ್ಸಿ ರೆಸಿಪಿನ ತೋರಿಸ್ತಾ ಇದ್ದೀವಿ. ಮಾವಿನ ಹಣ್ಣನ್ನು ಇಷ್ಟಪಡೋರು ಈ ರೀತಿಯಾಗಿ ಒಂದ್ಸಲ ಲಸ್ಸಿ ರೆಸಿಪಿನ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾವು 3 ಮಾವಿನ ಹಣ್ಣನ್ನು ಸಿಪ್ಪೆ ಮತ್ತು ವಾಟೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ. 1 ಕಪ್ಪು ಹಾಲನ್ನು ತೊಗೊಂಡಿದ್ದೀವಿ. ಇದು ಹಸಿ ಹಾಲಾದರೂ ತೊಗೋಬೋದು ಅಥವಾ ಕಾಯಿಸಿರೋದಾದರೂ ತೊಗೊಬೋದು. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀವಿ, ಸ್ವಲ್ಪ ದ್ರಾಕ್ಷಿ, ಹಾಗೆ ಇಲ್ಲೊಂದು 3 ಕಪ್ಪಷ್ಟು ಐಸ್ ಕ್ರೀಮ್ನ ತೊಗೊಂಡಿದ್ದೀವಿ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಸ್ವಲ್ಪ ಜೇನುತುಪ್ಪನ ತೊಗೊಂಡಿದ್ದೀವಿ. ಈಗ ಒಂದು ಜಾರ್ಗೆ ಮಾವಿನ ಹಣ್ಣನ್ನು ಹಾಕ್ಕೊತಾ ಇದ್ದೀವಿ. ಅದಕ್ಕೆ 1 ಕಪ್ಪು ಹಾಲು, ಹಾಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸ್ವೀಟ್ನ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಐಸ್ ಕ್ರೀಮ್ನ ಹಾಕೋತಾ ಇದ್ದೀವಿ. ಇಲ್ಲಿ ನಾವು ಐಸ್ ಕ್ರೀಮ್ನ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀವಿ, ಕಡಿಮೆ ಇರೋದ್ರಿಂದ ನೀವು ಮಾಡಬೇಕಾದ್ರೆ ಐಸ್ ಕ್ರೀಮ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪನೂ ನೀರು ಹಾಕದೇನೆ ನೋಡಿ ಈ ಟೆಕ್ಸ್ಚರ್ಗೆ ಗಟ್ಟಿಯಾಗಿ ರುಬ್ಕೊಬೇಕು. ನೋಡಿ, ಇದಕ್ಕೆ ಒಂದು ಸ್ವಲ್ಪನೂ ನೀರೇನು ಹಾಕೋದಕ್ಕೆ ಹೋಗಬೇಡಿ. ಇದಾದಮೇಲೆ ಒಂದು ಗ್ಲಾಸ್ಗೆ ನಾವೇನು ರುಬ್ಬಿಟ್ಕೊಂಡಿರುವಂಥ ಮ್ಯಾಂಗೋ ಲಸ್ಸಿನ ಒಂದು ಗ್ಲಾಸಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಲೇಯರು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಹಾಗೆ ಬಾದಾಮಿ, ಪಿಸ್ತಾ ಇವೆಲ್ಲನೂ ಕೂಡ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಒಂದು ಲೇಯರು ಈ ರೀತಿ ಹಾಕ್ಕೊಳ್ಳೋಣ. ಪಿಸ್ತಾ ಬಂದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಬೋದು. ಈ ರೀತಿ ಒಂದು ಲೇಯರು ಡ್ರೈ ಫ್ರೂಟ್ಸ್ನ ಹಾಕೊಂಡ್ಮೇಲೆ ಇದ್ರ ಮೇಲೆ ಮತ್ತೆ ನಾವು ರುಬ್ಬಿಟ್ಕೊಂಡಿರುವಂಥ ಮ್ಯಾಂಗೋ ಲಸ್ಸಿನ ಹಾಕೊತಾ ಇದ್ದೀವಿ. ಅದು ಹಾಕೊಂಡ್ಮೇಲೆ ಅದ್ರ ಮೇಲೂ ಕೂಡ ಅದೇ ಥರ ಇನ್ನೊಂದು ಲೇಯರು ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೇಕು. ನೋಡಿ, ನೀವು ಎಷ್ಟು ಡ್ರೈ ಫ್ರೂಟ್ಸ್ನ ಹಾಕೋತಿರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ನೀವು ಇದನ್ನು ತಿನ್ನಬೇಕಾದ್ರೆ ಮಧ್ಯದಲ್ಲಿ ಬಾಯಿಗೆ ಡ್ರೈ ಫ್ರೂಟ್ಸ್ ಸಿಕ್ಕಿದಾಗ ಅದ್ರ ರುಚಿನೇ ಬೇರೆ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಮೇಲ್ಗಡೆ ಹಾಕೋತಾ ಇದ್ದೀವಿ. ಅದಾದಮೇಲೆ ಇದ್ರ ಮೇಲೆ ಐಸ್ ಕ್ರೀಮ್ನ ಹಾಕೋತಾ ಇದ್ದೀವಿ. ಐಸ್ ಕ್ರೀಮು ಬಂದು ಆಪ್ಷನಲ್, ಇಷ್ಟ ಆಗಲ್ಲ ಅನ್ನೋರು ಐಸ್ ಕ್ರೀಮ್ ಹಾಕ್ಕೊಳ್ಳೋದನ್ನ ಸ್ಕಿಪ್ ಮಾಡ್ಕೊಬೋದು. ಐಸ್ ಕ್ರೀಮ್ ಹಾಕ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಸ್ಲೈಸಸ್ನ ಈ ರೀತಿಯಾಗಿ 1-2 ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ಇದಕ್ಕೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟರೆ ಎಷ್ಟು ತುಂಬ ರುಚಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಲಸ್ಸಿ ರೆಸಿಪಿ ತುಂಬ ಡಿಫ್ರೆಂಟಾಗಿ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಇದನ್ನು ಮಾಡೋದು ಎಷ್ಟು ಸುಲಭ. ಮನೆಯಲ್ಲೇ ಸಿಗೋವಂತಹ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬ ಬೇಗ ಮಾಡ್ಕೊಬೋದು. ಸೊ ಈ ಸಮ್ಮರ್ ಸೀಸನ್ಗೆ ನೀವು ಈ ರೀತಿಯಾಗಿ ಡಿಫ್ರೆಂಟ್ ಹೆಲ್ದಿ ಮ್ಯಾಂಗೋ ಲಸ್ಸಿನ ಟ್ರೈ ಮಾಡಲೇಬೇಕು. ಮ್ಯಾಂಗೋನ ಇಷ್ಟಪಡೋರು ಈ ರೆಸಿಪಿನ ನೀವು ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಕ್ಳಿಗೂ ಕೂಡ ಈ ರೀತಿಯಾಗಿ ಡಿಫ್ರೆಂಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೆಲ್ದಿಯಾಗಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಲಸ್ಸಿನ ಮಾಡ್ಕೊಂಡು ಕೊಡ್ಬೋದು. ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಐಸ್ ಕ್ರೀಮ್ ಎಲ್ಲ ಹಾಕಿರೋದ್ರಿಂದ ತುಂಬ ತಂಪಾಗೂ ಇರುತ್ತೆ, ಕೋಲ್ಡ್ ಆಗಿರುತ್ತೆ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಅಮ್ಮಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.